ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಇವತ್ತು ಮಾರ್ಗಶಿರ ಮಾಸ ಗುರುವಾರದ ಲಕ್ಷ್ಮೀ ಪೂಜಾದ ಲಾಸ್ಟ್ ಗುರುವಾರ ಇತ್ತು, 4ನೇ ಗುರುವಾರ. ಸೊ ನಮ್ಮ ಮನ್ಯಾಗ 4ನೇ ಗುರುವಾರಕ್ಕೆ ಸೀರೆ ಅದ ಉಡಿಸಿ ಗ್ರ್ಯಾಂಡಾಗಿ ಸ್ವಲ್ಪ ಪೂಜೆ ಮಾಡ್ತೇವೆ. ಇಲ್ಲಿ ನಮ್ಮ ಅತ್ತಿರೆಲ್ಲ ಪೂಜೆ ಮಾಡಿ ಈಗ ಪುಸ್ತಕ ಓದಾತಿರು. ರಿಯಾನು ಬಂದಳು ಪೂಜೆ ಮಾಡೋ ಟೈಮ್ಗೆ. ಮತ್ತು ನಾನು, ರಿಯಾ, ಸಾನು, ಅತ್ತಿರ ಎಲ್ಲರೂ ಕೂಡಿ ದೇವ್ರದ ಲಕ್ಷ್ಮೀ ಪೂಜೆ ಮಾಡತ್ತಿದ್ದು. ಅತ್ತಿರ ಪುಸ್ತಕ ಓದಾತಿರು, ನಾವೆಲ್ಲರೂ ಕುಂತ ಕೇಳಾತಿದ್ದು. ಈ ಪೂಜಾದ ಒಬ್ಬೊಬ್ಬರ 2ನೇ ಗುರುವಾರಕ್ಕನ ಸೀರೆ ಉಡಿಸಿ ಉಡಿ ತುಂಬಿ ಮುಗಿಸ್ತಾರು. ಮತ್ತು ಇನ್ನು ಕೆಲವೊಂದು ಜನ 4ನೇ ಗುರುವಾರಕ್ಕೆ ಸೀರೆ ಅದ ಉಡಿಸಿ ಗ್ರ್ಯಾಂಡಾಗಿ ಪೂಜೆ ಮಾಡಿ ಉಡಿ ತುಂಬ್ತಾರು. ನಾವು 4ನೇ ಗುರುವಾರಕ್ಕನ ಲಾಸ್ಟ್ ಇರೋ ಗುರುವಾರಕ್ಕನ ಈ ಥರ ಸೀರೆ ಅದ ಉಡಿಸಿ ಲಾಸ್ಟ್ ವಾರ ಉಡಿ ತುಂಬ್ತೇವೆ. ಈ ಥರ ಗುರುವಾರದ ಪೂಜೆ ಮಾಡೋ ತಿಂಗಳಂತೂ ಭಾಳ ಜಲ್ದಿ ಮುಗಿತೈತಿ. ಹೆಂಗೆ ಬಂದು ಹೆಂಗೆ ಹೋಗ್ತೈತೆ ಗೊತ್ತಾಗಂಗಿಲ್ಲ. ಈ ಲಕ್ಷ್ಮೀ ಪೂಜೆ ಮಾಡೋದೈತಿ 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ ಅನ್ಕೊಂತ ಅದು ಒಂದು ತಿಂಗಳು ಹೆಂಗೆ ಹೋಗ್ತೈತೆ ಗೊತ್ತಾಗಂಗಿಲ್ಲ. 4 ವಾರ ಪೂಜೆ ಮಾಡಿದ್ದ. ಈಗ ಅತ್ತಿರು ನಾವೆಲ್ಲ ಪೂಜೆ ಮಾಡಿ ನಂತರ ಈಗ ಅವ್ರ ರೆಡಿಯಾಗಿ 5 ಮಂದಿ ಮುತ್ತೈದರನ್ನ ಕರೆಯಕ್ಕೆ ಹೊಂಟಿರು. ಮತ್ತು ಅವ್ರನ್ನ ಕರೆಯೋಕ್ಕಿಂತ ಮುಂಚೆನೇ ಮನ್ಯಾಗ ಎಲ್ಲ ಉಡಿ ಸಾಮಾನು ತುಂಬಾಕದ ಎಲ್ಲ ರೆಡಿ ಮಾಡಿ ಇಟ್ಕೊಳತ್ತಿರು. ಅವ್ರು ಬಂದ ತಕ್ಷಣ ಪಟ ಅವ್ರಿಗೆ ಉಡಿ ತುಂಬಕ್ಕೆ ಬರ್ತೈತಿ. ಅವರು ಮತ್ತು ಬೇರೆ ಮನೆಗಳಿಗೆದ ಹೋಗೋದಿರ್ತೈತಿ ಅಂತಂದು ಫಸ್ಟ್ಗೇನೆ ಅವ್ರು ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಈಗ ರೆಡಿ ಮಾಡಿ ಸೆಟ್ ಮಾಡಿಟ್ಟು ಒಂದು 5 ಮಂದಿನ ಕರೆದು ಬರೋಕೆ ಹೊಂಟಿರು. ರಿಯಾ ಅಂತೂ ನಮ್ಮಲ್ಲೇನ ಕುಂತು ಬಿಟ್ಟಿದ್ದಾಳು. ಈಗ ಸಾನುನ ಅವ್ರ ಫ್ರೆಂಡ್ ಮನ್ಯಾಗ ಕರೆದಿರು ಪೂಜಾಕ್ಕೆ, ಹಾಗಾಗಿ ಸಾನ್ವಿ ಅಲ್ಲಿ ಹೋಗಿದ್ದಾಳು. ಈಕೆ ರಿಯಾಗ ರೆಡಿಯಾಗಿ ಬಾ, ನಾನು ನೀನು ಹೋಗೋನು ಅಂತ ಅಂದಳು. ರಿಯಾನ್ ಬಿಟ್ಟು ಆಕೆ ಒಬ್ಬಾಕಿನ ಹೋದಳು. ಇಲ್ಲಿ ರಿಯಾ ಅವ್ರ ಆಯಿಗೆ ವೇಟ್ ಮಾಡತ್ತಾಳು. ಆಯಿ ಎಲ್ಲೆಲ್ಲಿ ಹೋಗ್ತಾಳೆ, ಆಯಿ ಜೊತೆ ಬರ್ತೇನಂತ ಅಂದ. ಈಗ ಅವ್ರ ಆಯಿನ ಹಾದಿ ನೋಡ್ಕೋತ ಕುಂತಾಳು. ನಾನು ನೀನು ಕೂಡಿ ಹೋಗೋನು ಆಯಿ ಅಂತ ಅಂದಳು. ಅವ್ರ ಆಯಿ ನಾ ಕರ್ಕೊಂಡು ಹೋಗ್ತೇನು, ಇಬ್ಬರು ಕೂಡಿ ಹೋಗೋನು ಅಂತಂದರು. ಈಗೆಲ್ಲ ಫಸ್ಟ್ ಉಡಿ ಸಾಮಾನು ರೆಡಿ ಮಾಡತ್ತಿರು. ಉಡಿ ತುಂಬಾಕ ಒಂದೊಂದು ಸಲ ಜಂಪರ್ ಪೀಸ ಮತ್ತು ಎಲೆ ಅಡಿಕೆ ಇದನ್ನಿಟ್ಟು ಉಡಿ ತುಂಬ್ತೀವಿ. ಒಂದೊಂದು ಸಲ ಏನು ಮಾಡ್ತೇವೆ ಅಂದ್ರೆ ಹಿಂಗೆ ಸಣ್ಣ ಪ್ಲೇಟ ಅಥವಾ ಬಟ್ಲ ಈ ಥರ ಏನಾದರೂ ಕೊಡ್ತಿರ್ತೇವೆ. ಈಗ ಹೆಚ್ಚು ಎಲ್ಲರೂ ನಮ್ಮ ಕಡೆ ಸಣ್ಣ ಪ್ಲೇಟ ಇಲ್ಲಾಂದ್ರೆ ಬಟ್ಲ ಈ ಥರನ ಕೊಡ್ತಾರೋ, ಹಾಗಾಗಿ ಅವು ಯೂಸು ಆಗ್ತಾವಂತಂದು ಈಗ ನಮ್ಮ ಅತ್ತಿರೂ ಇವತ್ತು ಹೊಸವನ್ನ ಪ್ಲೇಟ್ಗಳು ತೊಗೊಂಬಂದಿರು. 5 ಮಂದಿ ಅಂತ ಹೇಳಿರ್ತೇವೆ. ಎಕ್ಸ್ಟ್ರಾ ಬಂದ್ರೂ ಮತ್ತು ಅವ್ರಿಗೂ ತುಂಬಕ್ಕೆ ಬರ್ತೈತಿ ಅಂತಂದು ಹೆಚ್ಚಿಗೆನ ತೊಗೊಂಬಂದಿರ್ತಾರೆ. ಈಗ ಫಸ್ಟ್ 5 ಮಂದಿಗೆ ರೆಡಿ ಮಾಡಿಟ್ಟು ಅವ್ರನ್ನ ಕರ್ಕೊಂಬರೋನು ಅಂತಂದು ಈಗೆಲ್ಲ ರೆಡಿ ಮಾಡಿಟ್ಟು ಹೊಂಟಿರು. ಅವ್ರ ಬಂದ ಮೇಲೆ ನಾವು ಇದನ್ನೆಲ್ಲ ಮಾಡ್ಕೊತ ಕುಂತ್ರೆ ಸರಿ ಅನ್ಸಂಗಿಲ್ಲ ಅಂತಂದು ಫಸ್ಟಿಗೆ ಎಲ್ಲನೂ ಜೋಡಿಸಿ ಸೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಳತ್ತಿರು. ಈಗ ನಂಗೆ ಕರೆದು ಬರ್ತೇನಂತ ಹೇಳಿ ಹೊಂಟಿರು. ರಿಯಾ ಇವ್ರು ಹೋಗೋನು ಅಂತ ಅಂದ ತಕ್ಷಣ ಓಡಿ ಹೊರಗೆ ಹೋಗಿ ನಿಂತಿಳು. ಅವ್ರ ಮಮ್ಮಿಗೆ ಪಪ್ಪಾಗದ ಎಲ್ಲ ಹೇಳತ್ತಿಳು. ನಾವು ಏನೇನು ಒಳಗೀಗ ಅಡುಗೆ ಕೊಲೆಯಾಗ ಮಾತಾಡತ್ತಿದ್ದು ನಾನು ನಮ್ಮ ಅತ್ತಿರು. ಫಸ್ಟ್ ಅವ್ರನ್ನ ಕರೆದು ಬರ್ತೇನೆ, ಇವ್ರನ್ನ ಕರೆದು ಮತ್ತು ಆಮೇಲೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದಂತ ಎಲ್ಲ ಮಾತಾಡತ್ತಿದ್ದು. ಅದನ್ನು ಹೋಗಿ ಅವ್ರ ಪಪ್ಪನ ಮುಂದೆ ಹೇಳತ್ತಿಳು. ಈಗ ಆಯಿ ಅಲ್ಲೆಲ್ಲೆಲ್ಲ ಹೊಂಟಿದ್ದಾಳು. ನಾನು ಹೋಗ್ತೇನಂತ ಅವ್ರ ಪಪ್ಪಾಗೆ ಹೇಳಿ ನಮ್ಮ ಅತ್ತಿರ ಜೊತೆ ಈಗ ಹೋಗಕ್ಕೆ ರೆಡಿ ಆದಳು. ಈಗ ಫಸ್ಟಿಗೆ ಅಂದ್ರೆ ನಮ್ಮ ಮಮ್ಮಿಗೆ ಮತ್ತು ಸವಿತಾನನ ಕರೆದು ಬರಕ್ಕೆ ಹೊಂಟಿರು. ಅವರಿಬ್ಬರನ್ನೂ ಕರೆದು ಆನಂತರ ಮನೆ ಹಿಂದ್ಗಡೆ ಇರೋರನ್ನ ಸ್ವಲ್ಪ ಒಂದು 2-3 ಮಂದಿನ ಕರೆದು ಒಂದು 5 ಮಂದಿನ ತುಂಬಿರ ಆಯಿತು. ಹಾಗಾಗಿ ಫಸ್ಟಿಗೆ ನಮ್ಮ ಮಮ್ಮಿ ಮತ್ತು ಸವಿತಾನ ಕರೆಯಕನ ಹೋಗಿರು. ಇಲ್ಲಿ ನಮ್ಮ ಮಮ್ಮಿನ ಸವಿತಾನ ಕರೆಯತ್ತಿರು. ನಮ್ಮ ಮಮ್ಮಿಗಳ ಮನೆಯಾಗ ಇನ್ನೂ ಪೂಜೆ ಆಗಾಕಿಲ್ಲ, ಅವ್ರಿನ್ನ ರೆಡಿ ಮಾಡತ್ತಿರು. ಹಾಗಾಗಿ ಅತ್ತಿರ ನೀವು ಮಾಡಿರಿ, ನಾನು ಮತ್ತು ಆ ಕಡೆ ಒಂದು 2-3 ಮಂದಿನ ಕರೆದು ಬರ್ತೇನಂತ ಹೇಳಿ ಹೋದರು. ಈಗ ಮಮ್ಮಿ ಮತ್ತು ಸವಿತಾ ಇಬ್ಬರು ನಮ್ಮ ಮನೆಗೆ ಪೂಜಾಕ್ಕೆ ಬಂದಿರು. ರಿಷಿ ಅಂತೂ ನಮ್ಮಲ್ಲೇ ಇದ್ದಂಗೆ ಇರ್ತಾನು, ಅವೇನು ಅವ್ರ ಮನೆಗಂತೂ ಹೆಚ್ಚು ಇರಂಗೇ ಇಲ್ಲ. ಇಲ್ಲಿ ಮಮ್ಮಿ ಆರತಿ ಮಾಡತ್ತಾಳು. ರಿಯಾ ಯಾವಾಗಿಂದ ನಮ್ಮ ಮನ್ಯಾಗನ ಕುಂತೇಳು. ಬಟ್ ಅವ್ರ ಮಮ್ಮಿ ಮತ್ತು ನಮ್ಮ ಮಮ್ಮಿ ಇಬ್ಬರು ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪನೂ ಏನೂ ಮುಟ್ಟಾನಿಲ್ಲ, ಏನೂ ಸೌಂಡ್ ಮಾಡಾನಿಲ್ಲ, ಗಪ್ಚುಪ್ ಕೂತೇಳು. ಮತ್ತು ಈಗ ಅವ್ರ ಮಮ್ಮಿ ಮತ್ತು ಅವ್ರ ಆಯಿ ಬಂದ ತಕ್ಷಣ ನಾನು ಆರತಿ ಮಾಡ್ತೇನೆ, ನಾನು ಅಕ್ಕಿ ಕಾಳು ಹಾಕ್ತೇನೆ, ಅದನ್ನು ಮಾಡ್ತೇನೆ ಅಂತ ದುಮ್ಡಿ ಹಾಕಕ್ಕೆ ಹಿಡಿದಳು. ಅವ್ರ ಮಮ್ಮಿ ಬಂದರೆ ಸ್ವಲ್ಪ ಪವರ್ ಹೆಚ್ಚು ಬರ್ತೈತಿ ಆಕಿಗೆ.
ಹಾಗಾಗಿ ದುಂಬಡಿ ಹಾಕಕ್ಕೆ ಹಿಡಿದಳು. ಇಲ್ಲ ಆಯ್ತಂದ್ರೆ ಅವ್ರ ಮಮ್ಮಿ ಅದು ಯಾರು ಇರಲಿಲ್ಲ ಅಂದ್ರೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂತ ಸುಮ್ಮ ಗಪ್ಪ ಕುಂತಿರ್ತಾಳು. ಈಗ ಅವ್ರ ಮಮ್ಮಿ ಬಾಜು ಕುಂತ ನನಗೂ ಎಲ್ಲ ಹಚ್ಚಿರಿ, ನನಗೂ ಎಲ್ಲ ಮಾಡಿರಿ ಅಂತ ಹೇಳ್ಕೊತ ಕುಂತೇಳು. ಇಲ್ಲಿ ನಮ್ಮ ಮಮ್ಮಿಗೆ ಸವಿತಾಗ ಹತ್ತಿರ ಉಡಿ ತುಂಬಾತಿರು. ಪ್ರಿಯಾ ಅದನ್ನು ನೋಡ್ಕೊತ ಕುಂತೇಳು. ಮತ್ತು ಕುಂಕುಮ ಅರ್ಶಿನ ಹಚ್ಚೋ ಟೈಮ್ಗೆ ಆಯಿ ನನಗೂ ಹಚ್ಚು ಅಂತ ಹೇಳಕ್ಕೆ ಹಿಡಿದಳು. ಮತ್ತು ಅಕ್ಕಿ ರಿಟರ್ನ್ ನಮ್ಮ ಅತ್ತಿರಿಗೂ ಕುಂಕುಮ ಅರ್ಶಿನ ಹಚ್ಚೇಳು. ಅವ್ರ ಫ್ರೆಂಡ್ ಮನೆಗೆ ಪೂಜಾಕ್ಕೆ ಹೋಗ್ಯೇಳು, ಇನ್ನೂ ಬಂದಿರಲಿಲ್ಲ. ಆಕಿ ಅಲ್ಲಿನ ಅವರು ಊಟಕ್ಕೆ ಹಾಕ್ಸಿರು. ಈಗ ಲಾಸ್ಟ್ ಪೂಜಾ ದಿವಸ ಒಬ್ಬೊಬ್ಬರು ಮನ್ಯಾಗ ಊಟಕ್ಕೂ ಹಾಕಿರ್ತಾರೆ. ಹಾಗಾಗಿ ಆಕಿನ ಊಟಕ್ಕೂ ಕರೆದಿರು. ಆಕಿ ಪೂಜಾ ಮುಗಿಸ್ಕೊಂಡು ಊಟ ಮಾಡಿನ ಬರ್ತಾಳಿನ. ಈಗ ನಮ್ಮ ಮಮ್ಮಿಗದ ಉಡಿ ತುಂಬ ಮುಗಿಸ್ಬಿಡ್ದನ ಮತ್ತು ಬಾಜುಗೆ ಇರೋ ಅಜ್ಜಿ ಅದ ಬಂದಿರು. ಇದೇ ರೀತಿ ಈಗ ಒಂದು ಎಷ್ಟು ಜನಕ್ಕೆ ಹೇಳಿರ್ತೇವೆ ಅವರೆಲ್ಲ ಒಬ್ಬೊಬ್ಬರು ಬರಾತಿರು. ಅವ್ರು ಬಂದವ್ರಿಗೆಲ್ಲನೂ ಉಡಿ ತುಂಬಿ ಆದ ನಂತರ ನೆಕ್ಸ್ಟ್ ನಾವು ಆಕಳಿಗೆ ನೇದಿ ಕೊಡಕ್ಕೆ ಹೋಗ್ತೇವೆ. ಈಗ ಎಲ್ಲರೂ ಬಂದು ಉಡಿ ತುಂಬಿಸ್ಕೊಂಡು ಹೋದರು. ಈಗ ಎಲ್ಲ ಉಡಿ ತುಂಬಿ ಆದ ನಂತರ ದೇವ್ರ ನಿವೇದಿಕೆ ಮಸಾಲೆ ಅನ್ನ ಮತ್ತು ಶಾವ್ಗೆ ಪಾಯಸ ಮಾಡೀನಿ ಮತ್ತು ಒಂದು ಸ್ವಲ್ಪ ಸಂಡ್ಗೆ ಹುರಿದೀನಿ. ಈಗ ಈ ಲಕ್ಷ್ಮೀ ಪೂಜಾದ ವಿಶೇಷತೆ ಏನಂದ್ರೆ ಇದನ್ನು ಪೂಜೆ ಮಾಡಿ ಆದ ನಂತರ ಸಂಜೆಗೆ ದೇವರಿಗೆ ಆಕಳಿಗೆ ನಿವೇದಿ ಕೊಡೋದು ಇರ್ತೈತಿ. ಹಾಗಾಗಿ ಈಗ ಆಕಳಿಗೆ ನಿವೇದಿ ಕೊಡಕ್ಕೆ ಸಾನು ಹತ್ತಿರ ಮತ್ತು ಅನ್ನ ಮತ್ತು ರಿಯಾ 4 ಜನ ಹೊಂಟಿರು. ಅಲ್ಲಿ ಸ್ವಲ್ಪ ಕತ್ತಲಿತ್ತು, ಆಕಳನ್ನ ಆ ಕಡೆ ಎಲ್ಲಿ ಗ್ರೌಂಡ್ನಾಗ ಕಟ್ಟಿರು. ಹಾಗಾಗಿ ಅನ್ನ ನಾನು ಬರ್ತೀನಿ ಬರ್ರಿ ನಿಮ್ಮ ಜೊತೆ ಅಂತ ಹೇಳಿ ಅನ್ನನೂ ಹೊಂಟಿದ್ದ ಅವ್ರನ್ನ ಕರ್ಕೊಂಡ. ನಮ್ಮ ರಿಯಾಗ ಚಪ್ಪಲಿಲ್ದ ಎಲ್ಲಿನೂ ಹೋಗಂಗಿಲ್ಲ, ಬರೀ ಚಪ್ಪಲ್ ಅಂತಾಳು. ಚಪ್ಪಲಿಲ್ಲ ಒಟ್ಟು ಆಕೆ ಕಾಲು ಮುಂದೆ ಹೋಗಂಗಿಲ್ಲ. ಈಗ ಅವರೆಲ್ಲ ಹೊಂಟಿದಾರು, ಚಪ್ಪಲ್ ಹಾಕೋತೇನೆ ನಿಲ್ರಿ ಅಂತಂದು ಪಟ್ ಉಲ್ಟಾ ಹಾಕ್ಕೊಂಡು ಓಡಿ ಹೊಂಟಿದಾಳು ಅವ್ರ ಹಿಂದಿಂದ. ಇಲ್ಲಿನ ಮನೆ ಹತ್ರನ ಕಟ್ಟಿರು. ಮನೆ ಹತ್ರ ಇಲ್ಲೇ ಕುರುಬ್ರಿದ್ದಾರು, ಅವ್ರದ್ದು ಆಕಳಿತ್ತು. ಇಲ್ಲೇ ಗ್ರೌಂಡ್ ಹತ್ರನ ಕಟ್ಟಿಟ್ಟಿರು. ಎಲ್ಲರಿಗೂ ಬಂದು ಎಲ್ಲರೂ ಅಲ್ಲೇ ನಿವೇದಿ ಕೊಟ್ಟು ಪೂಜೆ ಮಾಡಿ ಆಕಳಿಗೆ ಹೊಂಟಿರು. ಈಗ ಹತ್ತಿರ ರಿಯಾ ಇಬ್ಬರು ಇಲ್ಲೊಬ್ರು ಮನೆಗೆ ಪೂಜಾ ಕರೆದಿರು, ಅವ್ರ ಮನೆಗೆ ಹೋಗಿರು. ಇದು ನಮ್ಮ ಮನ್ಯಾಗ ಕಂಪ್ಲೀಟ್ ಪೂಜಾ ಹಿಂಗೆ ಮಾಡಿದ್ದು. ಲಕ್ಷ್ಮೀ ಪೂಜಾನ ನೋಡಕ್ಕೆ ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿತ್ತು ದೇವ್ರ. ಐ ಹೋಪ್ ನಿಮಗೆಲ್ಲರಿಗೂ ಇದು ನಮ್ಮ ಲಕ್ಷ್ಮೀ ಪೂಜಾ ಮಾಡಿದ್ದು ಚಂದ ಅನ್ಸಾತೈತಿ ಮತ್ತು ಚಲೋ ಆಗೈತಿ ಅಂತ ಅಂದ್ಕೊಂಡಿದ್ದೇನು. ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಅಂದ್ಕೊಂಡಿದ್ದೇನು. ಅಷ್ಟು ಪುಟ್ಟದಾಗಿ ಚೊಕ್ಕದಾಗಿ ಲಕ್ಷ್ಮೀ ಪೂಜೆ ಮಾಡಿದ್ದೇವೆ. ನಾವು ದೇವ್ರ ಪೂಜೆನ ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಂತ ಅದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಾವು ಎಷ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗಿರ್ತೈತಿ. ದೇವ್ರ ಪೂಜೆ ಅಷ್ಟೇ ಅಲ್ಲ, ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದ್ರೆ ಅದ್ರಾಗ ದೇವ್ರು ಖಂಡಿತವಾಗಲೂ ಇದ್ದೇ ಇರ್ತಾನು ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ.